ಕಿಶೋರ್, ಏಯ್ ಯಾಕೆ ಏನಾಯ್ತು? ನನ್ಗೆ ಮದುವೆ ಸೆಟ್ ಆಯ್ತು. ಮದ್ವೆನಾ? ಇಷ್ಟ ಚಿಕ್ಕ ವಯಸ್ಸಿಗೆ ಯಾಕೆ ಮದ್ವೆ? ಯಾವಾಗ ನೋಡಿದ್ರು ನಾನು ಬಿಸ್ನೆಸ್ ಮಾಡಿ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತಿದ್ದೆ. ಹೋಗು, ನನ್ಗಂತ ಕೆಲಸ ಮಾಡಿ ಸಾಕಾಗೋಗಿದೆ. ಇನ್ನು ಬಿಸ್ನೆಸ್ ಎಲ್ಲ ಎಷ್ಟು ಕಷ್ಟ. ಅದಕ್ಕೆ ನಾನು ಬೇಗ ಮದ್ವೆ ಆಗಿ ಆರಾಮಾಗಿ ಮನೇಲಿ ಇರ್ತೀನಿ. ಕೆಲ್ಸ ಸಾಕಾಯ್ತು, ಆರಾಮಾಗಿ ಮನೇಲಿ ಇರ್ಬೋದು ಅಂತ ನೀನ್ ದೊಡ್ಡ ಬಿಸ್ನೆಸ್ ವುಮೆನ್ ಆಗುವಂತ ಕನ್ಸನ್ನ ಬಿಡ್ತೀಯಾ? ಮನೇಲಿ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು. ಮನೇಲಿ ಯಾವ ಬಿಸ್ನೆಸ್ ಮಾಡ್ಬೋದು? ಮನೆಯಲ್ಲಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತಾ? ಮನೇಲಿ ಇದ್ಕೊಂಡು ಯಾವ ಬಿಸ್ನೆಸ್ ಮಾಡ್ಬೋದಾ? ಇಲ್ಲ ನೋಡಿ, ಇವ್ರ ಹೆಸರು ತಾರಾ ಅಂತ. ಇವರು ಮತ್ತೆ ಇವ್ರ 5 ಜನ ಫ್ರೆಂಡ್ಸ್ ಸೇರ್ಕೊಂಡು ಸ್ನೇರ್ಶಿ ಅಂತ ಹ್ಯಾಂಡ್ ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಇವ್ರಿಗೆ ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ರಿಗೂ 60 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿದೆ. ಆಮೇಲೆ ಇವರು 10,000ದಲ್ಲೇ ಮನೇಲೆ ಹ್ಯಾಂಡ್ ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಒಂದ್ ತಿಂಗಳಿಗೆ 1.5 ಲಕ್ಷ ಸಂಪಾದನೆ ಮಾಡ್ತಾ ಇದಾರೆ. ಹೌದಾ? ಆಮೇಲೆ ಇವರು ಮಹಿಳೆಯರು ಮನೇಲೆ ಇದ್ಕೊಂಡು ಜಸ್ಟ್ 20,000 ಇನ್ವೆಸ್ಟ್ ಮಾಡಿ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡಿದ್ ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಂಗೂ ತೋರ್ಸು. ನಮಸ್ತೆ ಮೇಡಮ್. ನಮಸ್ತೆ. ನೀವ್ ಎಷ್ಟು ವರ್ಷದಿಂದ ಈ ಬ್ಯಾಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸುಮಾರು 20 ವರ್ಷದಿಂದ ಮಾಡ್ತಾ 20 ವರ್ಷದಿಂದ ಮಾಡ್ತಿದ್ದೀರಾ? ನೀವೇ ಸ್ಟಿಚ್ ಮಾಡೋದೇವಲ್ಲ? ಹೌದು, ನಾವ್ 5 ಜನ ಫ್ರೆಂಡ್ಸ್ ಇದೀವಿ. 5 ಜನನು ಒಂದೇ ಊರು. ಆರಂಭದಲ್ಲಿ ಊರಲ್ಲೇ ಮಾಡ್ತಾ ಇದ್ವಿ. ಸಾರ್ಥಕ ಅಂತ ಒಂದ್ ಮಾಡ್ತಾ ಇದ್ವಿ. ಅದರಿಂದ ಆಮೇಲೆ ಮದುವೆ ಆದಾಗ ಎಲ್ರು ಬೇರೆ ಬೇರೆ ಕಡೆ, ಆಮೇಲೆ ಎಲ್ರು ಬೆಂಗಳೂರಲ್ಲೇ ಸೇರಿದಾಗ ಈ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ರ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೇಳಿ ಮತ್ತೆ ಇದನ್ನ ಶುರು ಮಾಡಿದ್ವಿ. ಇದನ್ನ ಶುರು ಮಾಡಕ್ ಒಂದು ಕಾರಣ ಇದೆ. ನನ್ ಗೆಳತಿ ಒಬ್ಳು ನನಗ್ ಬ್ಯಾಗ್ ಹೊಲಿಯಕ್ ಬರ್ತಿತ್ತು. ಯಾರು ಕೂಡ ನಮ್ಮ ಗೆಳತಿಯರಲ್ಲಿ ಯಾರು ಕೂಡ ಸ್ಟಿಚಿಂಗ್ ಕಲ್ತಿಲ್ಲ, ಸುಮ್ನೆ ನೋಡಿ ಕಲ್ತಿದ್ದಷ್ಟೇ. ಇದನ್ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ, ಅಂದ್ರೆ ಒಂದ್ ಬ್ಯಾಗ್ ಹೊಲಿಯೋಣ ಅಂತ. ಅವಳು ಹೇಳಿದ್ಲು, ಇದ್ರಲ್ಲಿ ಏನು ಬಿಸ್ನೆಸ್ ಆಗಲ್ಲ, ಬೆಂಗಳೂರಿಗೆ ಬಾ, ನೋಡಲ್ಲಿ ಎಷ್ಟೊಂದ್ ಸಿಗತ್ ಮಾರ್ಕೆಟ್ ಅಲ್ಲಿ, ಇದ್ರಲ್ಲೇನ್ ಬಿಸ್ನೆಸ್ ಅಂತ. ಇಲ್ಲ ಇದ್ರಲ್ಲೇ ಮಾಡಿ ತೋರಿಸ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ 1 ವರ್ಷದಲ್ಲಿ ಮಾಡಿ 1 ಲಕ್ಷದಷ್ಟು ಮಾಡಿ ಅವಳಿಗೆ ಹೇಳಿದೆ, ನೋಡು ಯಾವ್ದೇ ಆದ್ರೂ ಮನ್ಸಿದ್ರೆ ಖಂಡಿತವಾಗಿ ಸಾಧನೆ ಮಾಡ್ಬೋದು ಇದ್ರಲ್ಲಿ ಅಂತ ತೋರಿಸ್ದೆ. ಸೂಪರ್, ಚೆನ್ನಾಗಿತ್ತು. 25 ವರ್ಷ ಆಯ್ತು ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ, ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್? ನಾನು ಮಾಸ್ಟರ್ ಡಿಗ್ರಿ ಮಾಡಿ ಸುಮ್ನೆ ಸಣ್ಣ ಕೆಲಸ ಮಾಡ್ತಾ ಇದ್ವಿ. ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು, ಕಾಲೇಜ್ ಲೆಕ್ಚರರ್ ಆಗಿದ್ದೆ, ಜಾಬ್ ಮಾಡ್ಕೊಂಡು ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ನನ್ ಗೆಳತಿಯರನ್ನ, ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ, ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ನಂದು 62. ಗೆಳತಿಯರೆಲ್ಲರದ್ದು 62ನೇ, ಅಂದ್ರೆ 60-62. ಒಬ್ಳದ್ ಮಾತ್ರ 58. ಓಕೆ ಮೇಡಮ್, ನಿಮ್ಮ ಏಜ್ 60+ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ ಗಳದ್ದು ಕೂಡ 60+ ಆಗಿದೆ. ನೀವು ಈ ಏಜ್ ಅಲ್ಲೂ ಇಷ್ಟೊಂದು ಖುಷಿಯಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಮೇಡಮ್? ಯಾಕೆ ಅಂತಂದ್ರೆ, ಒಂದು ನಮ್ ಹಾಬಿ ಇರ್ಬೇಕು ಯಾವ್ದಾದ್ರು. ಸಮಯವನ್ನ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನ್ ಟೀಚರ್ ಆಗಿದ್ರಿಂದ ಅದು ಒಂದು ಕಾನ್ಸೆಪ್ಟ್ ನನ್ನಲ್ಲಿ ಬಂತು. ಹಾಗಾಗಿ ಇದನ್ನ ಸ್ಟಾರ್ಟ್ ಮಾಡಿದೆ. ಅವರು ಅಷ್ಟೇ ವೇಸ್ಟ್ ಮಾಡಬಾರದು ಸಮಯವನ್ನ. ಯಾಕೆಂತಂದ್ರೆ ಎಷ್ಟೋ ಸಮಯ ಸಿಗೋದೇ ಇಲ್ಲ. ಹಾಗಾಗಿ ನಮಗ್ ಕಲ್ತಿರೋ ಅಂತದನ್ನ ನಾವು ರೂಢಿಸ್ಕೊಳ್ಳೋಣ ಅನ್ನೋಂಥದ್ದು. ಹಾಗೆ ಇನ್ಯಾರಾದ್ರೂ ನಮ್ಮನ್ನ ಕೇಳಿದ್ರೆ ಅವ್ರಿಗೂ ನಾವು ಟೀಚ್ ಮಾಡ್ತೀವಿ, ಅಂದ್ರೆ ಹೇಳ್ಕೊಡ್ತೀವಿ. ಡೆಮೋ ಕ್ಲಾಸ್ಗಳನ್ನ 2 ಬಾಲ್ಡ್ವಿನ್ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಫ್ಯಾಷನ್ ಅಪರಲ್ಸ್ ಇತ್ತು, ಕೋಚಿಂಗ್ ಸಬ್ಜೆಕ್ಟ್ ಇತ್ತು. ಅಲ್ಲಿ 2 ಸರಿ ನಾವು ಹೋಗಿ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಅನ್ನ 3 ದಿನ ಟ್ರೈನಿಂಗ್ ಕೊಟ್ಟು ಬಂದಿದ್ವಿ. ಓಕೆ ಮೇಡಮ್, ಈಗ ನೀವು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಬ್ಯಾಗ್ ಹೆಂಗೆ ಸ್ಟಿಚ್ ಮಾಡೋದು ಅಂತ. ನಿಮ್ಮ 5 ಜನ ಫ್ರೆಂಡ್ಸ್ಗೂ ಬ್ಯಾಗ್ ಸ್ಟಿಚ್ ಮಾಡೋದು ಎಲ್ಲಿ ಕಲ್ತೀರಿ ಮೇಡಮ್? ನಾವು ಇದನ್ನ ಎಲ್ಲ ನೋಡಿ ಕಲ್ತಿದ್ದು. ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ಪ್ರತಿ ದಿನಾನು ಬಸ್ಸಲ್ಲಿ ಬೇರೆಯವರು ಬೇರೆ ಡಿಸೈನ್ ಬ್ಯಾಗ್ಸ್ ಇಟ್ಕೊಳ್ತಾ ಇದ್ರು. ನಾನು ಅದನ್ನ ಅಲ್ಲೇ ಒಂದು ಪೆನ್ನಲ್ಲಿ ಸ್ಕೆಚ್ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ಸ್ಟಿಚ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಎಲ್ಲ ತಪ್ಪಾಗ್ತಿತ್ತು. ಆಮೇಲೆ ಮತ್ತೆ ಅದನ್ನ ರೀ ಸ್ಟಿಚ್ ಮಾಡಿ ಅದನ್ನ ಒಂದು ಶೇಪಿಗೆ ತಂದು ಫಿನಿಶಿಂಗ್ ಎಲ್ಲ ಸರಿ ಆದ್ಮೇಲೆ ನಮ್ಮ ಫ್ರೆಂಡ್ಸಿಗೆ ಹೇಳ್ಕೊಡ್ತಿದ್ದೆ, ಈ ಟೈಪ್ ಅನ್ನ ಹೀಗೆ ಹೊಲಿಬೇಕು ಅಂತ. ಹಾಗಾಗಿ ಇದನ್ನ ಒಂದು ರೀತಿಯಲ್ಲಿ ಏಕಲವ್ಯ ಅಂತ ಹೇಳ್ಬೋದು. ಹಾಗಾಗಿ ಬಸ್ಸಲ್ಲಿ ಓಡಾಡೋ ಪ್ಯಾಸೆಂಜರೇ ನಮ್ಗೆ ದ್ರೋಣಾಚಾರ್ಯರಾದ್ರು. ಹಾಗಾಗಿ ಇದೊಂದು ಕಲ್ತಿದ್ದು. ಓಕೆ ಮೇಡಮ್, ನೀವು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಮಾಡಿದ್ವಿ ಮೇಡಮ್? ನಾವು 5 ಜನ ಇದ್ವಿ. 5 ಜನನು 2 ಸಾವಿರ ಹಾಕಿ 10,000ದಲ್ಲಿ ಸ್ಟಾರ್ಟ್ ಮಾಡಿದ್ದು. 10,000ದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಹೌದು. ಓಕೆ, ಸೂಪರ್ ಮೇಡಮ್. ಓಕೆ, ನೀವು ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತರ್ತೀರಾ? ಮಾರ್ಕೆಟ್ ಶ್ರೀರಾಮ್ಪುರ. ಕಾಟನ್ ಮೆಟೀರಿಯಲ್ಸ್ ಎಲ್ಲ ಶ್ರೀರಾಮ್ಪುರ. ರೆಕ್ಸಿನ್, ಇದು ಜಿಪ್ಪು, ರನ್ನರು ಇದೆಲ್ಲ ಚಿಕ್ಕಪೇಟೆ, ಬಾಳೆಪೇಟೆ ಕಡೆ ಬ್ಯಾಗ್ಸ್ ಮೆಟೀರಿಯಲ್ ಅನ್ನ ತರೋದು. ಓಕೆ ಓಕೆ, ಅಂದ್ರೆ ಈಗ ಪರ್ ಮಂತ್ ಗೆ ರಾ ಮೆಟೀರಿಯಲ್ಸ್ ಗೆ ಎಷ್ಟಾಗುತ್ತೆ ಮೇಡಮ್? ಸಾಮಾನ್ಯವಾಗಿ ಇವಾಗ ಒಂದು 20,000 ಆಗುತ್ತೆ ಎಲ್ಲದೂ ಸೇರಿದ್ರೆ. ಯಾಕೆಂದ್ರೆ ನಾವು ಅದನ್ನ ಹೋಲ್ಸೇಲ್ ರೇಟ್ ಅಲ್ಲೇ ತಗೊಂಡ್ ಬರ್ತೀವಿ. ಹಾಗಾಗಿ 20,000 ಆಗುತ್ತೆ ಎಲ್ಲ ರಾ
ಮೆಟೀರಿಯಲ್ಸ್, ಲೈನಿಂಗ್ ಕ್ಲಾತ್, ಜಿಪ್ಪು, ರನ್ನರು, ಬಕಲ್ಸು, ಮ್ಯಾಗ್ನೆಟಿಕ್ ಬಟನ್ಸು, ಮತ್ತೆ ಶೋ ಬಟನ್ಸ್ಗಳು, ಇದೆಲ್ಲವನ್ನ ತರೋದಕ್ಕೆ ಒಂದು 20,000 ಬೇಕು. ಏನೆಲ್ಲ ಮಷಿನ್ಸ್ಗಳು ಬೇಕಾಗುತ್ತೆ ಮೇಡಮ್? ಜಾಕ್ ಮೆಷಿನ್ ಆದ್ರೆ ಫಾಸ್ಟ್ ಸ್ಟಿಚಿಂಗ್ ಇರುತ್ತೆ, ಅಂದ್ರೆ ಸ್ಪೀಡ್ ಜಾಸ್ತಿ ಇದೆ, ಹೈ ಸ್ಪೀಡ್ ಇರುತ್ತೆ. ನಾರ್ಮಲ್ ಮೆಷಿನ್ ನಲ್ಲಿ ಸ್ಟಿಚ್ ಮಾಡ್ಬೋದು, ಸ್ವಲ್ಪ ತಿಕ್ಕು. ನಾವು ಹೊಲಿಯುವಂತ ಮೆಟೀರಿಯಲ್ಸ್ಗಳು ಜೀನ್ಸು, ಆಮೇಲೆ ಜೂಟು, ಕಾಟನ್ನು, ಮತ್ತೆ ಇವಾಗ ರೆಕ್ಸಿನ್ನು. ಆಮೇಲೆ ಒಳಗಡೆ ಫೋಮ್ ಹಾಕಿದ್ರೆ ಸ್ವಲ್ಪ ತಿಕ್ ಬೇಕು, ನೀಡ್ಲು ಇದೆಲ್ಲ. ಅವಾಗ ನಾರ್ಮಲ್ ಮಿಷನ್ ನಲ್ಲಿ ಅಷ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೆ ರೆಡಿ ಮಾಡ್ಕೊಡ್ಬೋದು. ಥಿಕ್ನೆಸ್ ರೆಡಿ ಮಾಡೋಕ್ ಕಷ್ಟ, ಅವಾಗ ಹೈ ಸ್ಪೀಡ್ ಬೇಕು. ಹೈ ಸ್ಪೀಡ್ ಜಾಕು ಅಥವಾ ಇದು ಜುಕಿ ಮಿಷನ್ಗಳು ಹೈ ಸ್ಪೀಡ್ ಇರುತ್ತೆ. ಅದಕ್ಕೇನು ಏನು ತುಂಬಾ ಕರೆಂಟ್ ಏನು ಎಳೆಯಲ್ಲ ಅಷ್ಟೇನು, ಹಾಗಾಗಿ ಆರಾಮಾಗಿ ವರ್ಕ್ ಮಾಡಬಹುದು. ನಮ್ಮ ಗೌರ್ಮೆಂಟ್ ಇಂದ ಲೈಸೆನ್ಸ್ ಏನೋ ತಗೋಬೇಕಾಗ್ತಾ ಈ ಬಿಸ್ನೆಸ್ಗೆ? ಇಲ್ಲ, ನಾವು ಸುಮ್ನೆ ಏನನ್ನು ತಗೊಂಡಿಲ್ಲ, ಸುಮ್ನೆ ನಾವಾಗೆ ಮಾಡ್ತಿರೋದ್ರಿಂದ ನಾವು ಅಷ್ಟು ಲಾರ್ಜ್ ಅಮೌಂಟ್ ಅಲ್ಲಿ ಹೊರಗಡೆ ಪಬ್ಲಿಸಿಟಿ ಏನು ಮಾಡಿಲ್ಲ. ಮದ್ವೆ ಮುಂಜಿ ಅಥವಾ ಬರ್ತ್ಡೇ ಇವುಗಳಿಗೆಲ್ಲ ರಿಟರ್ನ್ ಗಿಫ್ಟ್ ಕೇಳ್ತಾರೆ. ನಮ್ಗೆ ನಾವು ಯಾವಾಗ್ಲೂ ಆರ್ಡರ್ ತಗೊಳ್ಳೋದು ಅದನ್ನೇ, ಅಂದ್ರೆ ಜಾಸ್ತಿ ನಮ್ಗೆ 20 days ಬೇಕು, ಅಂದ್ರೆ 100-150 ಅಷ್ಟು ಹೊಲಿಬೇಕು. ಅಂದ್ರೆ ನಾವು 5 ಜನನು ಫಸ್ಟ್ ಕಟಿಂಗ್ ಮಾಡ್ಕೊಂಡು ಒಂದ್ ಕಡೆ ಕಟಿಂಗ್ ಮಾಡ್ತೀವಿ, ಆಮೇಲೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಒಂದ್ ಸ್ಯಾಂಪಲ್ ಕಾಪಿ ನಾನು ಮಾಡಿರ್ತೀನಿ, ಅದನ್ನ ಎಲ್ರಿಗೂ ಕೊಟ್ಟು ಕಳಿಸ್ತೀನಿ. ಅಂದ್ರೆ ಈ ಟೈಪ್ ಅಲ್ಲೇ ಹೊಲಿಬೇಕು, ಹೀಗೆ ಹೊಲಿಬೇಕು ಅಂತ ಕಟಿಂಗ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ಒಬ್ಳು ನನ್ನ ಗೆಳತಿ ಒಬ್ಳು ಶಿವಮೊಗ್ಗದಲ್ಲಿದ್ದಾಳೆ, ನಾವ್ ಇಲ್ಲಿ ಕಟಿಂಗ್ ಮಾಡಿ ಅವಳಿಗೆ ಬಸ್ಸಲ್ಲಿ ಹಾಕ್ತಿವಿ, ಇಲ್ಲ ಯಾರಾದ್ರೂ ಹೋಗೋರಿದ್ರೆ ಅವ್ರಿಗೆ ಕಳಿಸ್ತೀವಿ, ಅವಳು ಸ್ಟಿಚಿಂಗ್ ಮಾಡಿ ಕಳಿಸ್ತಾಳೆ ಆಮೇಲೆ ವಾಪಸ್ಸು. ಹಂಗಾಗಿ ಯಾವ್ದೇ ಸ್ಟಿಚಿಂಗು ಸಿಂಗಲ್ ಸ್ಟಿಚ್ ಇಲ್ಲ, ಎಲ್ಲ ಡಬಲ್ ಡ್ಯೂರಬಲ್ ಆಗಿದೆ. ಅಂದ್ರೆ ಸ್ಟಿಚಿಂಗ್ ಅಲ್ಲಿ ಮಾತ್ರ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಅದನ್ನ ಇಟ್ಕೊಂಡಿದೀವಿ. ನಮ್ ಪ್ರಾಫಿಟ್ಗಿಂತ ನಾವು ಕೊಡೋ ಅಂತದ್ದು ಕಸ್ಟಮರ್ಗೆ ಇದಾಗಿರ್ಬಾರ್ದು, ಅಯ್ಯೋ ಅವ್ರ ಹತ್ರ ತಗೊಂಡ್ವಿ ಹಾಳಾಗೋಯ್ತು ಅನ್ನೋದಿರ್ಬಾರ್ದು. ಈಗ್ಲೂ ನಮ್ಮ ಹತ್ರ 20 ವರ್ಷದ ಬ್ಯಾಗು ಇದೆ, 20 ವರ್ಷದ್ದು. ಆರಂಭದಲ್ಲಿ ಈ ಜೀನ್ಸ್ ಪ್ಯಾಂಟ್ ಬರ್ತಿತ್ತಲ್ಲ ಬೆಲ್ ಬಾಟಮ್, ನಮ್ಮ ಅಣ್ಣಂದ್ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅದನ್ನ. ಬೆಲ್ ಬಾಟಮ್ ಕೆಳಗಡೆ ತುಂಬಾ ಇರುತ್ತಲ್ವಾ, ಅದು ಬಾಟಮ್, ಅದ್ರಲ್ಲಿ ನಾವು ಅದನ್ನ ಕಟ್ ಮಾಡಿ ಪರ್ಸು ಬ್ಯಾಗು ಮಾಡಿ ಹೊಲಿಯಕ್ ಶುರು ಮಾಡಿದ್ದು. ಆಮೇಲೆ ಅನ್ನಿಸ್ತು ಹಳೇದ್ರಲ್ಲಿ ಹೊಲಿಯೋ ಬದಲು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಹೊಸದನ್ನ ಹೊಲಿಯೋಣ ಅಂತ ಅನ್ನಿಸ್ತು. ಮೇಡಮ್, ಈಗ ಮಹಿಳೆಯರು ಯಾರು ಈ ತರ ಒಂದು ಮನೇಲೆ ಕೂತ್ಕೊಂಡು ಈ ತರ ಹ್ಯಾಂಡ್ ಬ್ಯಾಗ್ ಸ್ಟಿಚಿಂಗ್ ಮಿಷಿನ್ ನ ಇಟ್ಕೊಂಡು ಈ ತರ ಹ್ಯಾಂಡ್ ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಗೌರ್ಮೆಂಟ್ ಕಡೆಯಿಂದ ಲೋನ್ಗಳು ಸ್ಕೀಮ್ಗಳು ಸಿಗುತ್ತಾ? ಸ್ಕೀಮ್ಗಳೆಲ್ಲ ಇದೆ, ನನಗ್ ಗೊತ್ತಿಲ್ಲ, ನಾನು ತಗೊಂಡಿಲ್ಲ. ಆದ್ರೆ ಕೆನರಾ ಬ್ಯಾಂಕು ಇವುಗಳಲ್ಲೆಲ್ಲ ಮಹಿಳೆಯರಿಗೆ ಈ ತರ ಓನ್ ಬಿಸ್ನೆಸ್ಗೆ ತುಂಬಾ ಅನುಕೂಲ ಆಗುವಂತಹ ಇದೆಲ್ಲ ಇದೆ, ಫೆಸಿಲಿಟಿಗಳೆಲ್ಲ ಇದೆ. ನಾವೆಲ್ಲೂ ಲೋನ್ ತಗೊಂಡಿಲ್ಲ, ಆ ಥರದ್ದೇನು ಬೇಡ ಅಂತಂದ್ರೆ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಅಕಸ್ಮಾತ್ ತುಂಬಾ ಆರ್ಡರ್ಸ್ ಬಂದ್ಬಿಟ್ರೆ ಕಷ್ಟ ಆಗತ್ತೆ ಅಂತ ನಾವು ಯಾರಿಗೂ ಹೊರೆ ಆಗದೆ ಇರೋ ಹಾಗೆ ಆರ್ಡರ್ಸ್ ತಗೊಂಡು ಮಾಡಿದೀವಿ. ಅಂದ್ರೆ ನಾವು ಇನ್ನೂ ಫಾಸ್ಟ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗೇ ಮಾಡ್ಬೋದು. ಅಂದ್ರೆ 5 ಜನನು ಅದಕ್ಕೆ ಫುಲ್ ಡೆಡಿಕೇಶನ್ ಕೊಟ್ರೆ ನಿಜವಾಗ್ಲೂ ತಿಂಗಳಿಗೆ 5 ಜನನು 1-1.5 ಲಕ್ಷದಷ್ಟು ದುಡಿಬಹುದು, ಆಮೇಲೆ ಶೇರ್ ಮಾಡ್ಕೋಬಹುದು. ಒಬ್ಳೆ ಮಹಿಳೆ ದುಡಿಯೋದಾದ್ರೆ 50,000ಕ್ಕೆ ಏನ್ ಮೋಸ ಇಲ್ಲ. ಸ್ಟಿಚಿಂಗ್ ಕಲ್ತು ಮಾಡೋದಾದ್ರೆ ಖಂಡಿತ ಮೋಸ ಇಲ್ಲ. ಓಕೆ, ಮಾರ್ಕೆಟಿಂಗ್ ಅಂತ ಹೆಂಗ್ ಮಾಡ್ತಾರೆ ಮೇಡಮ್? ಅಂದ್ರೆ ಮಾಡೋದು ಮನೇಲಿ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ ಆಗುತ್ತೆ ಇದು. ಸೊ ಮಾರ್ಕೆಟಿಂಗ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಕರೆಕ್ಟ್. ನಾವು ಈ ತರ ಮೇಳಗಳನ್ನ ಅಟೆಂಡ್ ಮಾಡ್ತೀವಿ ಬಂದಾಗ. ಇನ್ನೊಂದು ಈ ತರ ಫಂಕ್ಷನ್ ಗಳಿಗೆ ಹೋದ್ರೆ ಸಾಮಾನ್ಯವಾಗಿ ನಾವು ಅಂಗಡಿಗಳಿಗೆ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ನಾವೇ ಹೊಲ್ದು ಕೊಡೋವಂಥದ್ದು. ಅದಕ್ಕೆ ಲೇಬಲ್ ಮಾಡ್ಬಿಟ್ಟಿದೀವಿ. ಈ ತರ ನಮ್ಮ ಪರಿಚಯದವರಿಗೆಲ್ಲ ಯಾರ್ಯಾರು ಪರಿಚಯ ಇರ್ತಾರೋ ಅವರಿಗೆಲ್ಲ ನಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಈ ತರ ಮಾಡ್ತಾ ಇದೀವಿ, ನೋಡಿ ಅಂತ ಹೇಳಿ ಅವ್ರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ ಅವರಿಗೆಲ್ಲ ಮಾಡ್ತಾ ಇದೀವಿ. ಓಕೆ ಮೇಡಮ್, ಓಕೆ. ಅಂದ್ರೆ ಈಗ ಮುಖ್ಯವಾಗಿ ಈ ಬಿಸ್ನೆಸ್ ಮಾಡಿದವರು 10,000 ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ಮಂತ್ಗೆ ಖರ್ಚು ಅಂತ ಒಂದು 20,000. ಓಕೆ ಮೇಡಮ್, ಪರ್ ಮಂತ್ಗೆ ಇನ್ಕಮ್ ಅಂತ ಎಷ್ಟು ಬರುತ್ತೆ ಮೇಡಮ್? 1.5 ಲಕ್ಷದಷ್ಟು ಬರುತ್ತೆ ಸರ್. ಅದರಲ್ಲಿ 1.5 ಲಕ್ಷ ಇನ್ಕಮ್ ಅಂದ್ರೆ ಅದರಲ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಆಗಿ ಪ್ರಾಫಿಟ್ ಅಂತ ಎಷ್ಟು ಬರ್ಬೋದು? ಪ್ರಾಫಿಟ್ ಒಂದು 50,000ದಷ್ಟು ಬರ್ಬೋದು. ಅಂದ್ರೆ ಖರ್ಚು, ಆಮೇಲೆ ನಾನು ಸ್ಟಿಚಿಂಗಿಗೂ ಬೇರೆ ಕೊಡ್ತೀನಿ ಅವ್ರಗಳಿಗೆ. ಇನ್ನು 50,000 ಹಾಗೆ ಡೆಪಾಸಿಟ್ ಇಟ್ಕೊಂಡು. ಓಕೆ ಮೇಡಮ್, ಒಂದು ತಿಂಗಳಿಗೆ ಎಷ್ಟು ಬ್ಯಾಗ್ಸ್ ಎಲ್ಲ ಆಗ್ಬೋದು ಮೇಡಮ್? ಸಾಮಾನ್ಯವಾಗಿ ಸ್ಮಾಲ್ ಸೈಜ್ ಆದ್ರೆ ಒಂದು 200-250 ಆಗುತ್ತೆ. 200-250 ಆಗುತ್ತೆ. ಓಕೆ, ಟೋಟಲ್ ಸ್ಮಾಲ್ ಸೈಜ್ ದೊಡ್ಡದು ಎಲ್ಲ ಸೇರಿ ಎಷ್ಟು ಆಗ್ಬೋದು ಒಂದು ತಿಂಗಳಿಗೆ? ಒಂದು ತಿಂಗಳಿಗೆ ಒಂದು 300 ಅಷ್ಟೇ. ದೊಡ್ಡ ಬ್ಯಾಗ್ ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಸ್ಟಿಚ್ ಮಾಡೋದು, ಸ್ಮಾಲ್ ಆದ್ರೆ ಬೇಗ ಆಗುತ್ತೆ. ಮೇಡಮ್, ಈಗ ಯಾರು ಮಹಿಳೆಯರು ಮನೇಲೆ ಕೂತ್ಕೊಂಡು ಬ್ಯಾಗ್ ಸ್ಟಿಚಿಂಗ್ ಮಾಡ್ಬೇಕು ಅಂದ್ರೆ ಒಂದು 20,000 ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು, ತಿಂಗಳಿಗೆ 50,000 ಸಂಪಾದನೆ ಮಾಡ್ಬೋದು. ಖಂಡಿತ 50,000 ರೂಪಾಯಿ ಸಂಪಾದನೆ ಮಾಡ್ಬೇಕು, ಆ ಬಿಸ್ನೆಸ್
ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ಬೇಕು ಅಂದ್ರೆ ಯಾವೊಂದು ಪಾಯಿಂಟ್ಗಳ ಮುಖ್ಯವಾಗಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಮೇಡಮ್? ಒಂದು ಡೆಡಿಕೇಶನ್, ಆಮೇಲೆ ನಮ್ಮ ವಸ್ತುಗಳ ಬಗ್ಗೆ ನಾವು ತುಂಬಾ ಕಾನ್ಫಿಡೆನ್ಸ್ ಆಗಿರ್ಬೇಕು. ಆಮೇಲೆ ಕ್ವಾಲಿಟಿ, ಸ್ಟಿಚಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು. ಇನ್ನೊಂದು ಪ್ರಚಾರ, ಅಂದ್ರೆ ಅಕ್ಕಪಕ್ಕದವ್ರಿಗೆ ಅವರಿಗೆ ನಾವು ಹೇಳೋ ಅಂತದ್ದು ಎಲ್ರಿಗೂ ಇದ್ ಮಾಡೋ ಅಂತದ್ದನ್ನ ಮಾಡ್ಲೇಬೇಕು. ಪ್ರಚಾರ ಇಂಪಾರ್ಟೆಂಟ್, ಬಿಸ್ನೆಸ್ ಅಲ್ಲಿ ಪ್ರಚಾರ ಇಂಪಾರ್ಟೆಂಟ್. ನಿಮ್ಮ ಫ್ಯೂಚರ್ ಪ್ಲಾನ್ಗಳು ಏನಿದೆ ಮೇಡಮ್ ಈ ಬಿಸ್ನೆಸ್ ಖಂಡಿತ ಇದೆ, ಆದ್ರೆ ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಫ್ಯೂಚರ್ ಪ್ಲಾನ್ ಅನ್ನ ದೊಡ್ಡದ್ ಮಾಡ್ಬೇಕು ಅಂತ ಹೇಳಿ ನಾನು ಫ್ರೀಡಮ್ ಆಪ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ದೀನಿ. ಅಂದ್ರೆ ಅದರಲ್ಲಿ ಬಿಸ್ನೆಸ್ ಮಾರ್ಕೆಟಿಂಗ್ ಅನ್ನ ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ಇದೆ ಅದರಲ್ಲಿ. ನಾನು ಅದನ್ನ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ ಫ್ರೀಡಮ್ ಆಪ್ ಇದಕ್ಕೆ ನಮ್ಗೆ. ಹಾಗಾಗಿ ಅದನ್ನ ನೋಡಿ ನನಗೆ ತುಂಬಾ ಇನ್ಸ್ಪೈರ್ ಆಗಿ ನಾನು 2 months ಬ್ಯಾಕ್ ಬಂದು ಅಲ್ಲಿ ಸಬ್ಸ್ಕ್ರೈಬ್ ಆದೆ. ಇದು 2ನೇ ಸರಿ. ಒಂದ್ಸರಿ 3000 ಕೊಟ್ಟು ಸಬ್ಸ್ಕ್ರೈಬ್ ಆಗಿದೆ, ಅದ್ರ ಡ್ಯೂರೇಷನ್ ಮುಗ್ದೋಯ್ತು. ಆಮೇಲೆ ಇವಾಗ 2 ವರ್ಷಕ್ಕಿದೆ ಅಂತ ಹೇಳಿದ್ರಲ್ಲ, ತಗೊಳ್ಳೋಣ, ಅದನ್ನ ಕಲ್ತ್ಬಿಟ್ಟು ಮತ್ತೆ ಇಂಪ್ರೂವ್ ಮಾಡೋಣ ಅನ್ನೋ ಉದ್ದೇಶ ತುಂಬಾ ಇದೆ. ಆದ್ರೆ ಏಜ್ ಫ್ಯಾಕ್ಟ್ ಹೇಗಾಗುತ್ತೋ ಗೊತ್ತಿಲ್ಲ. ಆದ್ರೆ ನನಗೆ ಏಜ್ ಆದ್ರೂ ಪರವಾಗಿಲ್ಲ, ಮುಂದಿನ ಜನರೇಷನ್ಗೆ ಯಾರಾದ್ರೂ ಟ್ರೈನಿಂಗಿಗೆ ಬಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ನಾನು ಕೋಚ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಎಲ್ರೂ ಸೇರಿ ಕೋಚಿಂಗ್ ಕೊಡೋಣ ಅಂತ. ಮುಂದಿನ ಯಾಕೆಂದ್ರೆ ನಾವು ಯಾವುದೇ ವಿದ್ಯೆ ಕಲ್ತ್ರು ಅದು ಮುಂದಿನ ಜನರೇಷನ್ಗೆ ಪಾಸ್ ಆನ್ ಆಗ್ಬೇಕು. ಆ ಒಂದು ಕಾರಣದಿಂದ ಇದನ್ನ ನಾವೇನು ಎಲ್ಲೂ ದುಡ್ಡು ಕೊಟ್ಟು ಕಲ್ತಿಲ್ಲ, ಆದ್ರೆ ಕಲ್ಸೋಣ ಅನ್ನೋ ಆಸೆ ಇದೆ. ಯಾವ ತರ ಬ್ಯಾಗ್ ಇದೆ? ಇದು ಮೊಬೈಲ್ ಪೌಚ್ ಕಮ್ ಪರ್ಸ್ ಅಂತ. ಇಲ್ಲಿ ಮ್ಯಾಗ್ನೆಟಿಕ್ ಬಟನ್ ಹಾಕಿ ಮೊಬೈಲ್ ಇಟ್ಕೋಬಹುದು. ಇದು ಪರ್ಸು. ನಾವು ಎಲ್ಲೇ ಹೋದ್ರು ಪರ್ಸಲ್ಲಿ ಇರುತ್ತೆ ಇದ್ರಲ್ಲಿ. ಇದನ್ನ ಹೊರಗೆ ತಕೊಂಡು ಹೋಗ್ಬೋದು, ಬ್ಯಾಗ್ ಅಲ್ಲೇ ಇರುತ್ತೆ. ಹಾಗಾಗಿ ಇದರಲ್ಲಿ ಮನಿ ಏನಾದ್ರು ಇಟ್ಕೊಂಡ್ರೆ ಮೊಬೈಲು ಮನಿ ಎರಡನ್ನೂ ಹೊರಗಡೆ ತಗೊಂಡು ಹೋಗ್ಬೋದು. ಆಮೇಲೆ ಇದರಲ್ಲಿ ಎಲ್ಲೂ ಕೂಡ ನಿಮಗೆ ಸ್ಟಿಚಿಂಗ್ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಬ್ಯಾಗ್ಗಳಲ್ಲಿ ಎಲ್ಲೂ ನಿಮ್ಗೆ ಸ್ಟಿಚಿಂಗ್ ಕಾಣಿಸೋದೇ ಇಲ್ಲ. ಎಲ್ಲ ಅಂದ್ರೆ ಕ್ವಾಲಿಟಿ ವೈಸ್ ಹೊಲ್ದಿರೋದ್ರಿಂದ ಎಲ್ಲೂ ಕಾಣಿಸಲ್ಲ. ಇದು ಇವಾಗ 2 ಆರ್ಡರ್ ಇತ್ತು, ಒಂದು ಮದುವೆದು ಒಂದು ಶ್ರೀಮಂತದ್ದು. 200 ಆರ್ಡರ್ ಇತ್ತು, ಅದಕ್ಕೆ ಹೊಲ್ದಿರೋದು ಟಾಯ್ಲೆಟರಿ ಅಥವಾ ಇದು ಮೇಕಪ್ ಪೌಚು. ಇದು ಅಷ್ಟೇ. ಇದು ಒಂದು ಇದಕ್ಕೆ ಬರ್ತ್ಡೇಗೋ ಗಿಫ್ಟ್ಗೆ ಅವ್ರು ಬ್ಯಾಗ್ ಮಾಡಿಸ್ಕೊಂಡ್ರು. ಇದರಲ್ಲೂ ಅಷ್ಟೇ 3 ಜಿಪ್ಸ್ ಹಾಕ್ತಿದೀವಿ. ಎಲ್ಲೂ ಸಾಮಾನ್ಯವಾಗಿ ಸ್ಟಿಚಿಂಗಿಗೆ ಎಲ್ಲ ಇಂಟರ್ಲಾಕ್ ಮಾಡ್ತೀವಿ. ಕೆಲವು ಕಡೆ ಒಳಗಡೆ ಕಾಣಿಸೋದೇ ಇಲ್ಲ. ಇದು ಟ್ರಾವೆಲ್ ಬ್ಯಾಗು. ಇದರಲ್ಲಿ 3 ಸೆಟ್ ಬಟ್ಟೆ ಹಿಡಿಯುತ್ತೆ. ಅಂದ್ರೆ ಲೈಟ್ ಆಗಿದೆ, ಫೋಲ್ಡಿಂಗ್ ಮಾಡಿಕೊಂಡು ಇದು ಮಾಡೋದು. ಇದರಲ್ಲಿ ಒಂದು ಔಟ್ಸೈಡ್ ಜಿಪ್ ಇದೆ, ಒಂದ್ ಕಡೆ ಇನ್ಸೈಡ್ ಜಿಪ್ ಹಾಕಿರ್ತೀವಿ. ಅಂದ್ರೆ ಇಲ್ಲೇ ಹಾಕಕ್ ಬರಲ್ಲ, ಒಂದು ಒಳಗಡೆ ಹಾಕಿರ್ತೀವಿ. ಇದು ಕಾಟನ್ ಬ್ಯಾಗ್ ಕೇಳ್ತಾರೆ ಸಾಮಾನ್ಯವಾಗಿ, ಸಿಂಪಲ್ ಆಗಿರ್ಲಿ ಅಂತ ಈ ಕಾಟನ್ ಬ್ಯಾಗು ಗೌರಿ ಹಬ್ಬದಲ್ಲಿ ಬಾಗ್ನ ಎಲ್ಲ ಇಟ್ಕೊಡಕ್ಕೆ, ಏನೇನೋ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಹೊಲ್ದಿದ್ದು ಇದು. ಇದು ಜೂಟ್ ಪೌಚ್ಗಳು ಇದೆಲ್ಲ ಹಾಗೆ ಮಾಡಿದ್ದು. ಯಾರೋ ಗಿಫ್ಟ್, ಒಬ್ರು ಲೇಡಿ ಟೆಲಿಕಾಮ್ ಇದ್ರಲ್ಲಿದ್ರು, ರಿಟೈರ್ಡ್ ಆಗಿ ಅವ್ರು ಗಿಫ್ಟ್ ಕೊಡ್ಬೇಕು, ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದಾಗ ಆರ್ಡರ್ ಕೊಟ್ಟಾಗ ನಾವು ಈ ಟೈಪ್ ಮಾಡಿಕೊಟ್ವಿ. ಅವರು ನಮ್ಗೆ ಇದೇ ತರ ಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ರು. ಒಂದು ಸ್ಕೂಲಿಗೆ ಇದನ್ನೆಲ್ಲ ಪಜಲ್ಸ್ಗಳನ್ನೆಲ್ಲ ತುಂಬಕ್ಕೆ, ಕಾರ್ಡ್ಗಳನ್ನೆಲ್ಲ ತುಂಬಕ್ಕೆ ಒಂದು ಸ್ಕೂಲಿಗೆ ಮಾಡಿಸ್ಕೊಂಡ್ರು. 1 ವರ್ಷ ಈ ಥರದ್ದು, ಅಂದ್ರೆ ಟ್ರಾನ್ಸ್ಫರಬಲ್ ಆಗಿರ್ಲಿ ಅಂತ ಹೇಳಿ ಬಂದು ಮಾಡಿಸ್ಕೊಂಡ್ರು. ಇದನ್ನ ಮಾಡಿದ್ವಿ. ಅಂದ್ರೆ ಕಾಟನ್ ಜಾಸ್ತಿ ಮಾಡ್ತೀವಿ, ಇಷ್ಟಪಡ್ತಾರೆ ಅಂತ. ಮೇಡಮ್, ಈ ವಿಡಿಯೋ ನೋಡ್ತಿದ್ದವ್ರು ಯಾರು ಒಬ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಬ್ಯಾಗ್ ನ ಪರ್ಚೇಸ್ ಮಾಡಬೇಕು, ಇಲ್ಲ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರೆ ಅವರು ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಮೇಡಮ್? ಸುಮಾ ಅಂತ 9945341115. ತಾರಾ ಅಂತ 9535162585. ಇದು ನಾವು ಎಲ್ಲರೂ ನಮ್ಮ ಗೆಳೆಯರ ಗುಂಪಿಗೆ ನಾವು ಸ್ನೇಹಶ್ರೀ ಅಂತ ಹೆಸರಿಟ್ಕೊಂಡಿದೀವಿ. ನಾವೆಲ್ಲ ಗೆಳತಿಯರಾಗಿರೋದ್ರಿಂದ ಸ್ನೇಹಶ್ರೀ ಬ್ಯಾಗ್ಸ್ ಅಂತ ಇಟ್ಟಿದೀವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ದು ಒಳ್ಳೆ ಕನ್ಸಿದೆ. ಈ ಏಜ್ ಅಲ್ಲೂ ಕಷ್ಟಪಟ್ಟು ಇಷ್ಟಪಟ್ಟು ಬ್ಯಾಗ್ ನ ಸ್ಟಿಚ್ ಮಾಡ್ಬಿಟ್ಟು ನೀವು ಮಾರ್ತಾ ಇದ್ರ, ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ತಾ ಇದ್ರ. ಜೊತೆಗೆ ನೀವೇನಂದ್ರೆ ಇನ್ನ ಯಾರು ಕಲಿಬೇಕು ಅಂತ ಅವ್ರಿಗೂ ಕಲಿಸ್ತಾ ಇದ್ರ. ನಿಮ್ಮ ಮೋಟಿವ್, ನಿಮ್ಮ ವಿಷನ್ ತುಂಬಾ ಇಷ್ಟ ಆಯ್ತು ಮೇಡಮ್. ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಗಳಿಗೆ ಎಲ್ಲ ಕೂಡ ನನ್ನ ಕಡೆಯಿಂದ, ನಮ್ಮ ಮಿಡಿ ಫ್ರೀಡಮ್ ಆಪ್ ಕಡೆಯಿಂದ ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಿಶೋರ್ 20,000 ಇನ್ವೆಸ್ಟ್ ಮಾಡಿ 50,000 ಅರ್ನ್ ಮಾಡ್ಬೋದಾ? ಅದು ಮನೆಯಲ್ಲಿದ್ದು. ಕಿಶೋರ್, ನಾನಂತೂ ಬಿಸ್ನೆಸ್ ಮಾಡ್ತೀನಿ, ಆದ್ರೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಲ್ಲ, ಯಾರು ಹೇಳ್ಕೊಡ್ತಾರೆ?
ಯಾರು ಹೇಳ್ಕೊಡ್ತಾರೆ ಅಂತ ಕೇಳ್ತಿದ್ಯಾ? ನೀನ್ ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡು. ಅಲ್ಲಿ ಜಸ್ಟ್ 399 rupees ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅದ್ರಲ್ಲಿ ಹ್ಯಾಂಡ್ ಬ್ಯಾಗ್ ಬಿಸ್ನೆಸ್ ಮಾಡಿ ಒಂದು ದಿನಕ್ಕೆ 5,000 ರೂಪಾಯಿ ಸಂಪಾದನೆ ಹೆಂಗ್ ಮಾಡ್ಬೇಕು ಅಂತ ಕೋರ್ಸ್ ಇದೆ. ಅದನ್ನ ನೋಡಿದ್ರೆ ನಿಂಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಹೌದಾ? ಆಮೇಲೆ ಇನ್ನೊಂದೇನ್ ಗೊತ್ತಾ, ನೀನ್ ತಗೊಳ್ಳುವಂತ ಸಬ್ಸ್ಕ್ರಿಪ್ಷನ್ ಅಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ ಗಳನ್ನ ನೋಡಬಹುದು, ಅದು 5 ಭಾಷೆಯಲ್ಲಿ. ಹಂಗಾದ್ರೆ ನಾನು ಈಗಲೇ ಡೌನ್ಲೋಡ್ ಮಾಡ್ತೀನಿ.